ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಟ್ಟು ಕತೆ ಹೇಗಿದೆ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಅದು ನಾನು ಮುಂದಿನ ಕತೆ ಅಪ್ಲೋಡ್ ಮಾಡೋಕ್ಕೂ ನನಗೆ ಹೆಲ್ಪ್ ಆಗುತ್ತೆ. ಮುಂದಿನ ಕಥೆನ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅವನೇನೋ ಅರೆಬರೆ ಎಚ್ಚರದಲ್ಲಿದ್ದ. ಆದರೆ ಇವಳು ಪೂರ್ತಿಯಾಗಿ ಎಚ್ಚರವಾಗಿಯೇ ಇದ್ದಳಲ್ಲ. ಇವಳ ಪರಿಸ್ಥಿತಿ ಹೇಳತೀರದಾಗಿತ್ತು. ಅವನ ಬಲವಾದ ಹಿಡಿತದಲ್ಲಿ ಅವಳ ಕೋಮಲವಾದ ಕೈ ನಲುಗುತ್ತಿದ್ದರೂ ಅದರಲ್ಲೇನೋ ಹಿತವಿದೆ ಎನಿಸಿತ್ತು ಹುಡುಗಿಗೆ. ಎದೆಯ ಬಡಿತದ ಸದ್ದು ಅವಳಿಗೇ ಕೇಳಿಸುವಷ್ಟು ಜೋರಾಗಿತ್ತು. ತನ್ನ ಅತಿ ಸನಿಹದಲ್ಲಿ ಅವನ ಮುಖವನ್ನೇ ಮನಸಾರ ದಿಟ್ಟಿಸಿದ್ದಳು. ಕುಂಕುಮ ಮೊದಲ ಬಾರಿಗೆ ಯಾವ ಅಡೆತಡೆಯೂ ಇಲ್ಲದೆ ಅಗಲವಾದ ಎಣ್ಣೆಗೆಂಪು ಬಣ್ಣದ ಆಕರ್ಷಕ ಮುಖ, ದೊಡ್ಡದಾದ ಮೂಗು, ಟ್ರಿಮ್ ಮಾಡಿದ್ದ ಕುರ್ಚಲು ಗಡ್ಡ, ನಗುವನ್ನೇ ಸೂಸದ ಒರಟು ತುಟಿಗಳು. ಸಣ್ಣಗೆ ನಡುಗಿದ್ದಳು ಹುಡುಗಿ ಒಮ್ಮೆ. ಅವನ ಆ ಒರಟು ತುಟಿಗಳು ತನ್ನ ಮುಖವನ್ನೆಲ್ಲ ಮುದ್ದಾಡಿ, ತನ್ನ ಕುತ್ತಿಗೆಯ ಒನಪ್ಪಿಗೆ ಸೋಕಿದ್ದ ನೆನಪಾಗಿ ಮೈಯೆಲ್ಲ ಬಿಸಿಯಾದಂತಾಗಿತ್ತು ಹುಡುಗಿಗೆ. ಅವನ ಕೈಯಿಂದ ತನ್ನ ಕೈ ಕೊಸರಿಕೊಳ್ಳತೊಡಗಿದ್ದಳು, ಅವನಿಂದ ದೂರ ಹೋಗಲು ಯತ್ನಿಸುತ್ತಾ. ಪ್ಲೀಸ್ ಪ್ಲೀಸ್ ಡೋಂಟ್ ಲೀವ್ ಮೀ ಎನ್ನುತ್ತಿದ್ದವನು ಇವಳ ಕೊಸರಾಟದಿಂದ ಎಚ್ಚರಗೊಂಡು ನೇರವಾಗಿ ಮಲಗಿದ್ದ ಆಯುಷ್ ಆಚಾರ್ಯ. ಆದರೆ ಅವಳ ಕೈಯನ್ನು ಮಾತ್ರ ಬಿಟ್ಟಿರಲಿಲ್ಲ. ಈಗ ಅವನ ಎದೆಗೆ ಒರಗಿದಂತೆ ಇದ್ದಳು ಕುಂಕುಮ. ಕಂಗಳು ಇನ್ನಷ್ಟು ಅರಳಿದ್ದವು ಗಾಬರಿಗೆ. ಕೊಸರಾಟ ಜೋರಾಯಿತು. ಕಣ್ಣು ತೆರೆದವನ ಕಣ್ಣಿಗೆ ತನ್ನ ಎದೆಯ ಮೇಲೆ ಒರಗಿದ್ದ ಹುಡುಗಿ ಕಣ್ಣಿಗೆ ಬಿದ್ದಿದ್ದಳು. ಏನಾಗ್ತಾ ಇದೆ ಎನ್ನುವುದು ಅರ್ಥವಾಗಲಿಲ್ಲ ಅವನಿಗೆ ಒಂದು ಕ್ಷಣ. ತದೇಕ ಚಿತ್ತನಾಗಿ ತನ್ನ ಮುಖದ ಸಮೀಪವಿದ್ದ ಅವಳ ಮುದ್ದು ಮುಖವನ್ನೇ ನೋಡಿದವನು ಮೈಮರೆತು ಬಿಟ್ಟಿದ್ದ ಆಯುಷ್. ಅವನ ಮುಖವನ್ನೇ ನೋಡುತ್ತಾ ತನ್ನ ಕೊಸರಾಟವನ್ನ ಮುಂದುವರಿಸಿದವಳು ಅವನ ಆ ನೋಟದಲ್ಲಿದ್ದ ಮಾರ್ಧವತೆಗೆ ಮೈಮರೆತು ಬಿಟ್ಟಿದ್ದಳು. ಅಬ್ಬಾ, ಎಂತಹ ನೋಟ ಇವರದ್ದು! ಏನಿದೆ ಅವರ ಆ ನೋಟದಲ್ಲಿ? ಬೇಡಿಕೆಯೇ, ಬಯಕೆಯೇ, ಕೋರಿಕೆಯೇ, ನಿವೇದನೆಯೇ, ದಾಹವೇ? ತಿಳಿಯಲಿಲ್ಲ ಹುಡುಗಿಗೆ. ಆದರೆ ಅವನ ಆ ನೋಟದಲ್ಲಿ ಅಡಗಿದ್ದ ಯಾವುದೋ ಒಂದು ಭಾವ ಅವಳನ್ನ ಪುಳಕಿತವಾಗಿಸಿದ್ದಂತೂ ಸುಳ್ಳಲ್ಲ. ಅವನ ನೋಟವನ್ನ ಎದುರಿಸಲಾಗದೆ ತನ್ನ ನೋಟ ತಗ್ಗಿಸಿದ್ದಳು ಹುಡುಗಿ. ಮೋಹಕವಾಗಿ ಮತ್ತಿನಲ್ಲಿ ಇದ್ದವನಂತೆ ಅವಳನ್ನೇ ನೋಡುತ್ತಿದ್ದವನು ಅವಳ ಬಾಗಿದ ಮುಖವನ್ನ ತನ್ನ ತೋರು ಬೆರಳಿನಿಂದ ನಿಧಾನವಾಗಿ ಎತ್ತಿದ್ದ ಆಯುಷ್ ಆಚಾರ್ಯ. ಅವಳ ಕೆನ್ನೆಯನ್ನ ತನ್ನ ಕೈಯಿಂದ ಮೃದುವಾಗಿ ಸವರಿದ್ದ. ಸಮಾಧಾನ ಆಗಲಿಲ್ಲವೇನೋ. ಅವಳ ಅರಳು ಕಂಗಳನ್ನ, ಮೂಗನ್ನ ನಿಧಾನವಾಗಿ ಕೆಳಗೆ ಬಂದು ಅವಳ ಗುಲಾಬಿಯ ಎಸಳಿನಂಥ ಮುದ್ದಾದ ಎಳಸು ತುಟಿಗಳನ್ನ ತನ್ಮಯತೆಯಿಂದ ಮೃದುವಾಗಿ ಸವರಿದ್ದ ಯಾವುದೋ ಲೋಕದಲ್ಲಿ ಇದ್ದವನಂತೆ. ಯು ಹ್ಯಾವ್ ಬ್ಯೂಟಿಫುಲ್ ಐಸ್, ಐ ಐ ಲೈಕ್ ಯುವರ್ ಐಸ್ ಪಿಸುಗುಟ್ಟಿದ್ದ ಅವಳ ಕಂಗಳನ್ನು ಸವರಿ ನಿಧಾನವಾಗಿ ಅವಳ ಮುಖವನ್ನ ಬಾಗಿಸಿ ಅವಳ ಕಂಗಳಿಗೆ ತನ್ನ ತುಟಿಯೂರಿ ಬಿಟ್ಟಿದ್ದ ಮೃದುವಾಗಿ. ಹಾಗೆಯೇ ಅವಳ ಸಂಪಿಗೆಯ ಮೂಗು, ದುಂಡು ಗೆನ್ನೆಗಳು ಎಲ್ಲವನ್ನ ಬಿಡಿ ಬಿಡಿಯಾಗಿ ಮುದ್ದಿಸಿದ್ದ ಅತ್ಯಂತ ಆಸ್ಥೆಯಿಂದ. ಏನಾಗುತ್ತಿದೆ ಎಂದು ತಿಳಿಯುತ್ತಿಲ್ಲ, ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಹುಡುಗಿಗೆ. ಅವನ ಕೈಯಲ್ಲಿ ಗೊಂಬೆಯಾಗಿ ಬಿಟ್ಟಿದ್ದಳು. ಮೈಮನದಲ್ಲೆಲ್ಲ ಹಿತವಾದ ಕಂಪನ, ಏನೋ ಬೇಕೆಂಬ ಭಾವ, ಇನ್ನೂ ಬೇಕೆಂಬ ತುಡಿತ. ಕಣ್ಣು ಮುಚ್ಚಿಬಿಟ್ಟಿದ್ದಳು ಹುಡುಗಿ. ಆದರೂ ಕೊಸರಾಟವನ್ನ ಮುಂದುವರಿಸಿಯೇ ಇದ್ದಳು ಅವಳ ಅರಿವಿಗೂ ಬರದಂತೆ. ಪ್ಲೀಸ್ ಡೋಂಟ್ ಡೂ ಲೈಕ್ ದಿಸ್, ಐ ವಾಂಟ್ ಯು, ರಿಯಲಿ ಐ ವಾಂಟ್ ಯು ಮತ್ತೆ ಮತ್ತೆ ಅವಳನ್ನ ಬೇಡುತ್ತಾ ಪಿಸುಗುಟ್ಟಿದವನು ಅವಳ ಅಧರಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟಿದ್ದ ಉನ್ಮತ್ತನಾಗಿ. ಮನಸಾರ ಅವಳ ಅಧರದ ಮಧು ಹೀರಿದವನು ತೃಪ್ತಿಯಿಂದ ಹಿಂದಕ್ಕೆ ತಲೆಯಾನಿಸಿ ಜೋರಾಗಿ ನಿಟ್ಟುಸಿರು ಬಿಟ್ಟವನು ಕಣ್ಣು ಮುಚ್ಚಿದ್ದ ಆಯುಷ್ ಆಚಾರ್ಯ. ಅವಳಂತೂ ಈ ಲೋಕದಲ್ಲೇ ಇರಲಿಲ್ಲ. ದಿಗ್ಭ್ರಾಂತಳಾಗಿ ಬಿಟ್ಟಿದ್ದಳು. ಎಲ್ಲವೂ ಹೊಸದು ಅವಳಿಗೆ. ಏನೋ ಹೊಸ ಆವೇಗ, ಮೈಮನದಲ್ಲೆಲ್ಲ ಬಿಸಿಯಾದ ಭಾವ. ಅವನು ಮುದ್ದಿಸಿದ್ದ ತನ್ನ ಮುಖವನ್ನು ಸವರಿದಳು ಮೃದುವಾಗಿ. ಅವನು ಚುಂಬಿಸಿದ್ದ ತನ್ನ ತುಟಿಗಳ ಮೇಲೆ ಕೈಯಾಡಿಸಿದ್ದಳು. ಇನ್ನೂ ಉರಿಯುತ್ತಿದೆ ಎನ್ನಿಸಿತ್ತು. ಎಚ್ಚರವಾಗಿತ್ತು ಅವಳಿಗೆ ಈಗ. ಥರಥರನೆ ನಡುಗಿಬಿಟ್ಟಿದ್ದಳು ಹುಡುಗಿ ನಡೆದಿದ್ದೆಲ್ಲವನ್ನ ನೆನೆಸಿಕೊಂಡು. ತೃಪ್ತಿಯಿಂದ ಮಲಗಿದ್ದವನನ್ನೇ ಕ್ಷಣಕಾಲ ದಿಟ್ಟಿಸಿ ಸರ್ರನೆ ಅಲ್ಲಿಂದ ಎದ್ದು ಹೊರ ನಡೆದು ಬಿಟ್ಟಿದ್ದಳು ಕುಂಕುಮ. ಏಯ್ ಕುಂಕುಮ್, ಏನ್ ಹಿಂಗ್ ಓಡ್ ಬರ್ತಾ ಇದೀಯಾ? ನಿನ್ನ ಗೊಂಬೆಯಲ್ಲಿ ಎಂದು ಏನೋ ಕೆಲಸ ಮಾಡುತ್ತಾ ಕೇಳಿದಳು ಮಂದಾರ. ಇವಳು ಓಡಿಕೊಂಡೇ ಬರುತ್ತಿದ್ದುದನ್ನ ದೂರದಿಂದಲೇ ನೋಡಿ ಆಮೇಲೆ ತಲೆ ಎತ್ತಿ ಅವಳನ್ನ ನೋಡಿದವಳು ಗಾಬರಿಯಿಂದ ಇವಳತ್ತ ಧಾವಿಸಿ ಬಂದಿದ್ದಳು. ಏಯ್, ಏನಾಯ್ತೆ ನಿಂಗೆ? ಏನ್ ಇಷ್ಟೊಂದು ಕೆಂಪಗಾಗಿದೆ ನಿನ್ ಮುಖ, ಕಣ್ಣು, ತುಟಿಯೆಲ್ಲ? ಏನಿದು ನಿನ್ನ ಅವಸ್ಥೆ? ಮತ್ತೆ ಹತ್ತುಕೊಂಡು ಬಂದಿದೆಯೇನೆ? ಬಾಯ್ ಬಿಡೆ,
ಏನಾಯ್ತು ಎಂದಿದ್ದಳು ಅವಳ ಹೆಗಲು ಬಳಸಿ ಮಂದಾರ. ಏ ಏನಿಲ್ಲ ಮಂದ, ಅದು ಕಣ್ಣಲ್ಲಿ ಏನೋ ಬಿದ್ದಿತ್ತು, ಕಣ್ಣು ಬಿಡೋಕೆ ಆಗ್ತಿರ್ಲಿಲ್ಲ, ಉಜ್ಜಿಕೊಳ್ತಾನೆ ಇದ್ದೆ ಅಷ್ಟೊತ್ತಿಂದವ, ಅದಕ್ಕೆ ಕಣ್ಣು ಮುಖ ಎಲ್ಲ ಹಿಂಗಾಗದೆ, ಒಂದ್ಸಲ ಮುಖ ತೊಳ್ಕೊಂಡು ಬರ್ತೀನಿ, ಎಲ್ಲ ಸರಿ ಹೋಗುತ್ತೆ ಎಂದಿದ್ದಳು ಗೆಳತಿಯ ಕಣ್ಣು ತಪ್ಪಿಸಿ. ಅವಳ ಮುಂದಿನ ಮಾತಿಗೂ ಕಾಯದೆ ಸರ್ರನೆ ಹೊರಟು ಬಿಟ್ಟಿದ್ದಳು ಬಾತ್ರೂಮ್ ಹುಡುಕಿಕೊಂಡು ಕುಂಕುಮ. ಇವರಿನ್ನೂ ಹೊಸದಾಗಿ ಬಂದವರಾಗಿದ್ದರಿಂದ ಎಲ್ಲಿ ಏನಿದೆ ಎಂದು ತಿಳಿದಿರಲಿಲ್ಲ ಇನ್ನೂ ಕೂಡ. ಸುತ್ತಲೂ ನೋಡುತ್ತಾ ನಡುಗುವ ಕೈಕಾಲಗಳನ್ನು ಸಂಭಾಳಿಸುತ್ತಾ ನಡೆದವಳಿಗೆ ಕೊನೆಗೂ ಕಂಡಿತು ಬಾತ್ರೂಮ್. ಸರ್ರನೆ ಒಳ ನಡೆದು ಬಾಗಿಲು ಮುಚ್ಚಿದವಳು ಅಲ್ಲಿಯೇ ಒಂದು ಮೂಲೆಯಲ್ಲಿ ಕುಸಿದು ಕುಳಿತು ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡಳು. ದೇವುಡಾ, ಏನಾಗ್ತಾ ಇದೆ ನನ್ನ ಜೀವನದಲ್ಲಿ? ಯಾಕೆ ಹಿಂಗೆಲ್ಲ ಆಯ್ತಾ ಇದೆ ನನಗೆ? ಸಾಮ್ರಾಟ್ರು ಯಾಕೆ ಯಾಕೆ ನನಗೆ ಹುಚ್ಚು ಹಿಡಿಸ್ತಾವ್ರೆ? ನನಗೆ ಯಾಕೆ ಅವರು ನನ್ನ ನನ್ನ ಹಾಗೆ ಮನಬಂದಂತೆ ಮುದ್ದಿಸ್ತಾ ಇದ್ರೂ ವಿರೋಧ ಮಾಡೋಕ್ಕೆ ಆಯ್ತಾ ಇರಲಿಲ್ಲ? ಪ್ರತಿ ಸಲವೂ ಅವರಿಗೆ ಸೋಲ್ತಾ ಇದ್ದೀನಿ ನಾನು. ಯಾಕೆ? ಬಿಕ್ಕಿದ್ದಳು ಹುಡುಗಿ. ನನಗೆ ಏನೋ ಆಯ್ತದೆ ಅವರು ನನ್ನ ಹತ್ತಿರ ಬಂದರೆ, ಅವರು ನನಗೆ ಮುತ್ತಿಡ್ತಾ ಇದ್ರೆ, ನನಗೆ ನನಗೆ ಮತ್ತೆ ಮತ್ತೆ ಬೇಕು ಎನಿಸುವ ಭಾವ. ಅವರ ಸನಿಹ, ಸ್ಪರ್ಶ, ಮುದ್ದಾಟ ನನ್ನನ್ನು ಪದೇ ಪದೇ ಸೋಲುವಂತೆ ಮಾಡಿಬಿಡುತ್ತೆ. ಆದರೆ ಆದರೆ ಹಾಗಾಗಬಾರ್ದು, ಆಗಲೇಬಾರ್ದು. ನಾನು ನಾನು ಮೊದಲೇ ಹಿಂದೂ ಮುಂದೂ ಇಲ್ಲದ ಅನಾಥೆ, ಹೆಣ್ಣು ಬೇರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಜೀವನದ ಗತಿಯೇನು? ಒಂದು ವೇಳೆ ಅವರು ಅವರು ನನ್ನ ಮುಂದೆ ಯೋಚಿಸಲಾಗಲಿಲ್ಲ ಅವಳಿಂದ. ಮನಸಾರ ಅತ್ತು ಸ್ವಲ್ಪ ಸಮಾಧಾನ ಮಾಡಿಕೊಂಡವಳು ಎದ್ದು ಮುಖ ತೊಳೆದು ಹೊರಬಂದಿದ್ದಳು ಕುಂಕುಮ. ಅವಳು ಹೋಗಿ ಎಷ್ಟೋ ಸಮಯದ ಬಳಿಕ ಧಡಕ್ಕನೆ ಎದ್ದು ಕುಳಿತು ಸುತ್ತಲೂ ನೋಡಿದ್ದ ಆಯುಷ್ ಅಯೋಮಯನಾಗಿ. ಮೈಮನವೆಲ್ಲ ಒಂದು ರೀತಿಯ ಹಗುರವಾದಂತಹ ಭಾವ, ಮನಸ್ಸಿಗೆ ಏನೋ ಒಂದು ರೀತಿಯ ಉಲ್ಲಾಸ. ಎಲ್ಲಿ ಎಲ್ಲಿ ಹುಡುಗಿ? ನಾನು ಅವಳನ್ನು ಈಗಷ್ಟೇ ಮನಸಾರ ಮುದ್ದಿಸಿದ್ದೆನಲ್ಲ. ಅವಳ ಮುದ್ದು ಮುಖ ನನ್ನ ಹಿಡಿತದಲ್ಲಿತ್ತು. ಅವಳ ಹವಳದ ಅದರಗಳು ನನಗೆ ನನಗೆ ತುಟಿ ಸವರಿಕೊಂಡಿದ್ದ ಮೃದುವಾಗಿ. ಇದೆಲ್ಲ ನಿಜವೇ? ನಿಜವಾಗಿದ್ದರೆ ಓ ಮೈ ಗಾಡ್! ಬೆಚ್ಚಿ ಬಿದ್ದಿದ್ದ ಒಮ್ಮೆಲೆ. ತಾನು ಮಾಡಿದ ಅವಾಂತರ ನೆನೆದು ತಲೆಯ ಮೇಲೆ ಕೈ ಹೊತ್ತಿದ್ದ ಆಯುಷ್ ಆಚಾರ್ಯ. ಇದೇನು ಮಾಡಿಬಿಟ್ಟೆ ನಾನು? ನಾನು ಹುಡುಗಿಯನ್ನ ಛೇ, ಮೊದಲೇ ಹುಡುಗಿ ನನ್ನ ಬಗ್ಗೆ ಇಲ್ಲಸಲ್ಲದನ್ನ ಯೋಚಿಸಿದ್ದಾಳೆ. ಅವಳ ಮಾತನ್ನ ಕೇಳಿದ ನನಗೆ ವಿಪರೀತ ಹರಟಾಗಿತ್ತು. ಇನ್ನೂ ಆ ನೋವಿದೆ ನನಗೆ. ಅಂಥದ್ರಲ್ಲಿ ಈಗ ಈಗ ಅವಳನ್ನು ಮನಸಾರ ಮುದ್ದಾಡಿ ಬಿಟ್ಟಿದ್ದೇನೆಯೇ ನಾನು? ಅಥವಾ ಇದು ನನ್ನ ಭ್ರಮೆಯೇ? ತಲೆ ಚೊಚ್ಚಿಕೊಳ್ಳುತ್ತಾ ನೆನೆಸಿಕೊಳ್ಳಲು ಪ್ರಯತ್ನ ಮಾಡಿದ್ದ ಆಯುಷ್ ಆಚಾರ್ಯ. ಅವಳ ತುಟಿಗಳ ಜೇನಿನ ಸಿಹಿ ಇನ್ನೂ ತನ್ನ ತುಟಿಯಲ್ಲೇ ಇದೆ ಎನ್ನಿಸಿತು ಅವನಿಗೆ. ನೋ, ಇದು ಭ್ರಮೆ ಅಲ್ಲ, ಖಂಡಿತವಾಗಿಯೂ ಅವಳನ್ನು ನಾನು ಮುದ್ದಾಡಿದ್ದೀನಿ. ಅವಳ ತುಟಿಯ ಜೇನಿನ ಸವಿ ಇನ್ನೂ ನನ್ನ ತುಟಿಯಂಚಿನಲ್ಲಿಯೇ ಇದೆ. ಓ ಮೈ ಗಾಡ್! ಮೊದಲೇ ನನ್ನ ಬಗ್ಗೆ ಅರ್ಥವಿಲ್ಲದ ಮಾತುಗಳನ್ನು ಆಡುತ್ತಿದ್ದಳು ಹುಡುಗಿ. ಈಗ ಈಗಂತೂ ಕೇಳುವುದೇ ಬೇಡ. ಏನು ಅಂದುಕೊಂಡಿರುತ್ತಾಳೋ ನನ್ನ ಬಗ್ಗೆ? ಏನು ಮಾಡಲಿ ನಾನು ಈಗ? ಹೇಗೆ ಹೇಗೆ ಸಮಾಧಾನ ಮಾಡಲಿ? ಏನೆಂದು ಸಮಾಧಾನ ಮಾಡಲಿ? ಛೇ! ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಎಂಥ ಮಂಡೆ ಬಿಸಿ ಮಾರಾಯ ಇದು! ಅಲ್ಲ, ಇವತ್ತು ಅಷ್ಟೇ ಬಂದಿದ್ದಲ್ಲವ ಅವರು ಇಲ್ಲಿಗೆ. ಎಷ್ಟು ಚಂದ ಈ ಮನೆಗೆ, ನಮ್ಮ ಬಂಗಾರಿಗೆ ಎಲ್ಲ ಹೊಂದಿಕೊಂಡಿದ್ದಾರೆ. ಈಗ ಬಂದವರನ್ನ ಈಗಲೇ ಅದು ಹೇಗೆ ಕಳಿಸುವುದು ಮಾರಾಯ? ಈ ಅಪ್ಪಾಜಿಗಾದರೂ ಮಂಡೆ ಬೇಡವಾ? ನನಗೆ ಮಾತ್ರ ಅವರನ್ನು ಈಗಲೇ ಕಳಿಸುವುದು ಸ್ವಲ್ಪ ಸಹ ಇಷ್ಟ ಇಲ್ಲ. ನಾನು ಅಪ್ಪಾಜಿಗೆ ಸಹ ಅದನ್ನೇ ಹೇಳಿ ಬಂದಿದ್ದೇನೆ. ಇನ್ನು ಮತ್ತೆ ಎಲ್ಲಿಂದ ಹುಡುಕುವುದು ಮಾರಾಯ ಇಂಥ ಜನಗಳನ್ನ? ಹುಡುಕಿದರೂ ಸಿಗುತ್ತಾರೆ ಇಷ್ಟು ಒಳ್ಳೆಯ ಜನ? ನನಗೆ ನಂಬಿಕೆ ಇಲ್ಲ. ನೀನೇ ಎಂತಾದರೂ ಮಾಡಲೇಬೇಕು ಅಣ್ಣ ಈಗ ಎಂದು ಮಣಗುಟ್ಟುತ್ತಲೇ ಆಯುಷ್ನ ರೂಮಿಗೆ ಅವನಿಗಾಗಿ ಮಾಡಿಸಿದ್ದ ಗಂಜಿಯನ್ನ ತೆಗೆದುಕೊಂಡು ಬಂದಿದ್ದ ಜಾನಿ. ಮೊದಲೇ ತಾನು ಮಾಡಿಕೊಂಡಿದ್ದ ಅವಾಂತರಕ್ಕೆ ತಲೆ ಕೆಡಿಸಿಕೊಂಡು ಒದ್ದಾಡುತ್ತಿದ್ದ ಆಯುಷ್ಗೆ ಇವನ ಮಾತಿನ ತಲೆ ಬುಡ ಅರ್ಥ ಆಗದೆ ಸಿಡಿಮಿಡಿಗೊಂಡ. ಏಯ್ ಜಾನಿ, ಏನು ವಿಷಯ ಅಂತ ಸರಿಯಾಗಿ ಮನುಷ್ಯರಿಗೆ ಅರ್ಥ ಆಗೋ ಹಾಗೆ ಹೇಳು. ಹೀಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಹಂಗೆ ಮಾತಾಡಿದರೆ ನನಗೆ ಹೆಂಗೆ ಅರ್ಥ ಆಗಬೇಕು? ಏನಾಯ್ತು ಈಗ? ಡ್ಯಾಡ್ ಏನು ಮಾಡಿದ್ರು? ಯಾರನ್ನ ಎಲ್ಲಿ ಕಳಿಸ್ತಾರಂತೆ? ಯಾರನ್ನ ಮತ್ತೆ ಹುಡುಕ್ಬೇಕು ನಾವು? ನಾನೇನು ಮಾಡಬೇಕು? ಯಾರ ವಿಷಯ ನೀನು ಮಾತಾಡ್ತಾ ಇರೋದು ಅಸಲಿಗೆ? ಸರಿಯಾಗಿ ಹೇಳು ಮಾರಾಯ ಎಂದಿದ್ದ ಸ್ವಲ್ಪ ಜೋರಾಗಿಯೇ ಆಯುಷ್. ಅವನ ಮಾತು ಕೇಳಿದವನು ತಲೆ ಕೆರೆದುಕೊಂಡಿದ್ದ ಜಾನಿ. ವಾ, ನಿಮಗೆ ವಿಷಯ ಎಂತ ಹೇಳಿ ಗೊತ್ತಿಲ್ಲ ಅಲ್ಲವ ಅಣ್ಣ? ಅದೇ ಇವತ್ತು ಬಂದ ಹುಡುಗಿ ಕೆಲಸ ಬಿಟ್ಟು ಹೋಗುತ್ತದೆಯಂತೆ. ಎಂತ ಸಾವು ಮಾರಾಯ ಇದು ಎಂದು ಬಿಟ್ಟಿದ್ದ ಜಾನಿ. ವಾಟ್ ವಾಟ್ ನಾನ್ಸೆನ್ಸ್! ಯಾರು ಯಾರು ಹೇಳಿದ್ದು ಇದನ್ನ ನಿನಗೆ? ಅವಳೇ ಹೇಳಿದ್ಲಾ? ಹೇಗೆ ಹೇಗೆ ಬಿಡ್ತಾಳಂತೆ ಈ ಕೆಲಸವನ್ನ? ಇದೇನು ಮಕ್ಕಳಾಟನಾ? ಈಗ ಬಂದು ಈಗಲೇ ಕೆಲಸ ಬಿಡೋದಕ್ಕೆ ಅಗ್ರಿಮೆಂಟ್ ಇಲ್ವಾ ಇಲ್ಲಿ?
ಕೇಸ್ ಹಾಕ್ತೀನಿ ಅಷ್ಟೇ. ಹೌ ಡೇರ್ ಶಿ! ಒಮ್ಮೆಲೇ ಸಿಡಿದು ಬಿಟ್ಟಿದ್ದ ಆಯುಷ್. ಆಚಾರ್ಯ ಜಾನಿಯ ಮಾತು ಕೇಳಿ ಧಡಕ್ಕನೆ ಎದ್ದು ಕುಳಿತವನು ಕೋಪದಿಂದ ಕೆಂಪಾಗಿ ಬಿಟ್ಟಿದ್ದ. ಅವನಿಗೆ ಹುಡುಗಿ ತಾನು ಮಾಡಿದ ಅವಾಂತರಕ್ಕೆ ಕೆಲಸ ಬಿಟ್ಟು ಹೋಗ್ತೀನಿ ಎಂದಿರಬೇಕು ಎಂದುಕೊಂಡು ಕೋಪ ಸರ್ರನೆ ಏರಿಬಿಟ್ಟಿತ್ತು. ಅಣ್ಣನ ಮುಖವನ್ನು ಅವಾಕ್ಕಾಗಿ ನೋಡಿದ್ದ ಜಾನಿ, ಇದೇನು ಇವನ್ಯಾಕೆ ಹೀಗಾಡ್ತಾ ಇದ್ದಾನೆ ಎಂಬಂತೆ. ಅಯ್ಯೋ ಅಣ್ಣ, ವಿಷಯ ಅದಲ್ಲ. ಆ ಹುಡುಗಿ ಎಂತ ಸಹ ಹೇಳಿಲ್ಲ ಮಾರಯ್ಯ. ಪಾಪದ ಹುಡುಗಿಯದು. ಅದೆಂತ ಅಂದರೆ ಅಣ್ಣ, ಅಪ್ಪಾಜಿ ನನಗೆ ಹೇಳಿದ್ರು ಈಗ. ನಮ್ಮ ವರ್ಧನಣ್ಣ ಉಂಟಲ್ಲವ, ಅವನಿಗೆ ಈ ಹುಡುಗಿಯನ್ನು ಕಂಡರೆ ಇಷ್ಟ ಉಂಟಂತೆ. ಅವಳು ಒಪ್ಪಿದರೆ ಮದುವೆ ಆಗ್ಲಿಕ್ಕುಂಟಂತೆ ಅವನು. ಅದೇ ವಿಷಯವನ್ನ ಅಪ್ಪಾಜಿ ಆ ಹುಡುಗಿ ಹತ್ತಿರ ಸಹ ಮಾತಾಡ್ಲಿಕ್ಕೆ ಉಂಟಂತೆ. ಮತ್ತೆ ನಿನ್ನ ಹತ್ತಿರ ಸಹ. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನೀನೇ ಎಂತ ಮಾಡ್ತೀಯೋ ಮಾಡು. ಆ ಹುಡುಗಿ ಇಷ್ಟು ಬೇಗ ಇಲ್ಲಿಂದ ಹೋಗುವುದು ಬೇಡ ಮಾರಯ್ಯ ಎಂದಿದ್ದ ಜಾನಿ. ಅವನು ಹೇಳಿದ ವಿಷಯ ಕೇಳಿ ಉಸಿರಾಡುವುದು ಕೂಡ ಕಷ್ಟವಾಯಿತು ಆಯುಷ್ಗೆ. ಅಂದರೆ ಅಂದರೆ ನಾನು ಯಾವುದು ಆಗಬಾರದು ಅಂದುಕೊಂಡಿದ್ದೆನೋ ಅದೇ ಅದೇ ಆಗ್ತಾ ಇದೆ. ವರು ವರು ಈ ಹುಡುಗಿಯನ್ನ ಇಷ್ಟಪಡ್ತಾ ಇದ್ದಾನೆ. ಅವನು ಅವಳನ್ನು ನೋಡುವ ರೀತಿಯಲ್ಲೇ ನನಗೆ ಚಿಕ್ಕ ಸಂಶಯ ಇತ್ತು. ಅದು ಅದು ಈಗ ನಿಜವಾಗಿದೆ. ಮೈ ಗಾಡ್! ಇಷ್ಟು ಬೇಗ ಇದನ್ನೆಲ್ಲ ಊಹಿಸಿರಲಿಲ್ಲ ನಾನು. ಏನು ಮಾಡಲಿ ಏನು ಮಾಡಲಿ ಈಗ ನಾನು? ಹುಚ್ಚು ಹುಚ್ಚು ಹಿಡಿದಂತಾಗಿತ್ತು ಈಗಂತೂ ಆಯುಷ್ ಆಚಾರ್ಯನಿಗೆ. ಅಣ್ಣ, ನೀನೇ ಹೇಳು, ಇಷ್ಟು ಒಳ್ಳೆಯ ಜನರನ್ನ ಎಲ್ಲಿ ಹುಡುಕುವುದು ಮಾರಾಯ? ಅದಕ್ಕೆ ಹೇಳಿದ್ದು, ನೀನು ಎಂತ ಮಾಡ್ತೀಯೋ ಮಾಡು. ಅಂತೂ ಈ ಹುಡುಗಿ ಇಷ್ಟು ಬೇಗ ಇಲ್ಲಿಂದ ಹೋಗುವುದು ಬೇಡ ಅಣ್ಣ. ಹಾ, ಇದು ನಿನಗೆ ಮಾಡಿಸಿದ ಗಂಜಿ ಮಾರಾಯ. ಆ ಹುಡುಗಿ ಹೇಳಿತ್ತಲ್ಲವ, ಗಂಜಿ ತಿನ್ನಿಸಿ ಅಂತೇಳಿ. ತಿಂದು ಬಿಡು ಆಯಿತಾ? ನನಗೆ ಕೆಲಸ ಉಂಟು ಮಾರಾಯ. ಬಂಗಾರಿ ಬೇರೆ ಕೆಳಗೆ ಆಡ್ತಾ ಉಂಟು. ಅದಂತೂ ಯಾವಾಗಲೂ ಅಕ್ಕನದೇ ಜಪ ಮಾಡ್ತಾ ಇರುವುದು ಮಾರಾಯ. ಆ ಹುಡುಗಿ ಬರಬಹುದು ಇನ್ನು ಸ್ವಲ್ಪ ಹೊತ್ತಿಗೆ. ಸರಿ, ನಾನು ಬರ್ತೇನೆ ಎಂದು ಹೊರನಡೆದಿದ್ದ ಜಾನಿ. ಅವಳು ಅವಳು ನನ್ನಿಂದ ದೂರ ಆಗುತ್ತಾಳಾ? ನೋನೋ, ನನಗೆ ಅವಳು ಬೇಕು, ಬೇಕೇ ಬೇಕು. ಐ ಐ ಲೈಕ್ ಹರ್. ಐ ವಾಂಟ್ ಹರ್ ಎಟ್ ಎನಿ ಕಾಸ್ಟ್. ಯಾವುದೇ ಪರಿಸ್ಥಿತಿಯಲ್ಲೂ ಅವಳು ನನಗೆ ಬೇಕು. ಹೇಗೆ ಹೇಗೆ ಅವನನ್ನು ಮದುವೆ ಆಗ್ತಾಳೆ ಅವಳು? ಅವಳು ನನ್ನವಳು ಮಾತ್ರ. ಬೇರೆಯವರಿಗೆ ಅವಳನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ನಾನು. ಆ ಒಂದು ಯೋಚನೆಯನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಅವಳಿಗೆ ನನ್ನ ಬಗ್ಗೆ ಯಾವ ಭಾವನೆ ಆದರೂ ಇರಲಿ, ನನ್ನ ಬಗ್ಗೆ ಏನನ್ನಾದರೂ ಯೋಚಿಸಲಿ, ಅವಳಿಗೆ ಇಷ್ಟವಿರಲಿ ಬಿಡಲಿ, ಅವಳು ನನಗೆ ಬೇಕು, ಬೇಕೇ ಬೇಕು ಅಷ್ಟೇ. ಹಣೆ ಒತ್ತಿಕೊಂಡಿದ್ದ. ಯಾಕೋ ಎದೆಯೊಳಗೆಲ್ಲ ವಿಪರೀತ ಸಂಕಟವಾಗತೊಡಗಿತ್ತು. ಕಣ್ಣು ತುಂಬಿ ಬಂದಿತ್ತು ಆಯುಷ್ಗೆ. ಹೇಗೆ ಹೇಗೆ ಮಾತಾಡಲಿ ವರು ಹತ್ತಿರ? ಏನೆಂದು ಹೇಳೋದು? ಅವನು ಅವಳ ಬಗ್ಗೆ ಏನೇನೋ ಆಸೆಗಳನ್ನು ಇಟ್ಟಿರುತ್ತಾನೆ, ಏನೇನೋ ಕನಸುಗಳನ್ನು ಹೆಣೆದಿರುತ್ತಾನೆ. ನಾನು ಹೇಗೆ ಅವನ ಆಸೆಗಳನ್ನು ಕನಸುಗಳನ್ನು ಹಾಳು ಮಾಡಲಿ? ಅದೂ ಅಲ್ಲದೆ ಈ ಹುಡುಗಿಯ ಮನಸ್ಸಿನಲ್ಲಿ ಅದೇನಿದೆಯೋ, ಈ ಹುಡುಗಿಯಿಂದ ನನಗೆ ಪಕ್ಕಾ ಹುಚ್ಚು ಹಿಡಿಯುತ್ತದೆ. ಕಂಗಳನ್ನು ಒತ್ತಿಕೊಂಡು ಎದ್ದು ಬಾಲ್ಕನಿಯತ್ತ ನಡೆದಿದ್ದ ಆಯುಷ್. ಈಗಲೇ ಒಂದು ಸಲ ಹುಡುಗಿಯನ್ನ ದೂರದಿಂದಾದರೂ ಸರಿ ನೋಡಲೇಬೇಕು ಎಂಬ ಬಯಕೆ ವಿಪರೀತವಾಗಿ ಕಾಡಿತ್ತು ಅವನಿಗೆ. ದೂರದಲ್ಲಿ ತನ್ನದೇ ಅರಮನೆಯ ಕಾಂಪೌಂಡ್ ಒಳಗೆ ಅವಳಿಗೆ ಎಂದು ನೀಡಿದ್ದ ಗೆಸ್ಟ್ ಹೌಸ್ನತ್ತ ತನ್ನ ದೃಷ್ಟಿ ಬೀರಿದ್ದ ಆಯುಷ್. ಎಲ್ಲಾದರೂ ಹುಡುಗಿ ತನ್ನ ಕಣ್ಣಿಗೆ ಬೀಳುವಳೇನೋ ಎನ್ನುವ ನಿರೀಕ್ಷೆಯಲ್ಲಿ ನಿರಾಸೆಯಾಗಲಿಲ್ಲ ಅವನಿಗೆ. ತನ್ನದೇ ಹೂದೋಟದಲ್ಲಿ ಓಡಾಡುತ್ತಿದ್ದಾಳೆ. ಪ್ರತಿಯೊಂದು ಗಿಡವನ್ನು, ಹೂಗಳನ್ನು ಕೂಡ ತನ್ನ ಕೈಯಿಂದ ಮೃದುವಾಗಿ ಸವರುತ್ತಾ, ಹೂವುಗಳನ್ನು ತನ್ನ ಮುಖದ ಹತ್ತಿರ ತಂದು ಅದಕ್ಕೆ ಮುತ್ತಿಡುತ್ತಾ, ಆ ಹೂಗಳ ರಾಶಿಯ ಮಧ್ಯದಲ್ಲಿ ಹುಡುಗಿ ಸುಂದರ ಹೂವಿನಂತೆಯೇ ಕಂಡಿದ್ದಳು ಅವನ ಕಣ್ಣಿಗೆ. ಮನಸ್ಸು ತಂಪಾದ ಅನುಭವ, ಯಾವುದೋ ಆಹ್ಲಾದ ಭಾವ, ನೆಮ್ಮದಿಯ ಭಾವ ಮನದ ತುಂಬೆಲ್ಲ. ಎದೆಯ ಮೇಲೆ ಕೈಯಾಡಿಸಿ ಬಿಸಿ ಉಸಿರು ಹೊರಹಾಕಿದ್ದ ಆಯುಷ್ ಆಚಾರ್ಯ. ಯಾಕೆ ಯಾಕೆ ನನ್ನಂಥ ನನಗೇ ಈ ಹುಡುಗಿಯ ಸನಿಹ ಈ ಪರಿ ಮೈಮರೆಸಿ ಬಿಡುತ್ತದೆ? ನಾನು ಆಗ ನೀಲಿಮಾ ನನ್ನ ಮೈಮೇಲೆ ಬಿದ್ದು ಬಂದರೂ ಅವಳನ್ನು ಕನಿಷ್ಠ ಒಂದು ಸಲ ಅಪ್ಪಿಕೊಂಡಿರಲೂ ಇಲ್ಲ. ಅಂಥದ್ದರಲ್ಲಿ ಇವಳನ್ನ ನಾನು. ತನ್ನ ತುಟಿಗಳನ್ನು ಮೃದುವಾಗಿ ಸವರಿಕೊಂಡಿದ್ದ ಮತ್ತಿನಿಂದ ಆಯುಷ್. ಮತ್ತೆ ಮತ್ತೇರಿಸುತ್ತಿದೆ ಅವಳ ಮುತ್ತಿನ ಮತ್ತು ಅವನಿಗೆ. ಮೈಮನವೆಲ್ಲ ಬಿಸಿಯೇರಿದಂತಾಯಿತು. ಅವಳು ನನಗೆ ಬೇಕೇ ಬೇಕು ಎನ್ನುವ ಅನಿಸಿಕೆ, ಬಯಕೆ ತೀವ್ರವಾಯಿತು, ಬಲವಾಯಿತು ಅವನಿಗೆ. ಒಂದೇ ಒಂದು ಸಲ ಅವಳ ಜೊತೆ ಮಾತಾಡಿ ಎಲ್ಲವನ್ನೂ ಸರಿ ಮಾಡುವಂತಿದ್ದರೆ ಎನ್ನಿಸಿತ್ತು ಅವನಿಗೆ. ಆದರೆ ಹೇಗೆ, ಏನು ಅರ್ಥವಾಗುತ್ತಿಲ್ಲ ಅವನಿಗೆ. ಅವಳ ತಲೆ ದೃಷ್ಟಿ ನೆಟ್ಟವನ ಕಂಗಳು ಅರಳಿದ್ದವು ಎದುರು ಕಂಡ ದೃಶ್ಯ ನೋಡಿ.
ಜಾನಿ ನಾಟ್ಯಾಳನ್ನ ಕರೆದುಕೊಂಡು ಹುಡುಗಿಯತ್ತ ಬಂದಿದ್ದಾನೆ. ನಾಟ್ಯ ಹುಡುಗಿಯನ್ನ ನೋಡಿದ್ದೇ ತಡ ಖುಷಿಯಿಂದ ಅವಳತ್ತ ಕೈ ಚಾಚಿದ್ದಾಳೆ. ನಾಟ್ಯಾಳನ್ನ ನೋಡಿ ಹುಡುಗಿಯ ಮುಖವೂ ಕೂಡ ಖುಷಿಯಿಂದ ಅರಳಿದೆ. ಮಗುವನ್ನ ಬರಸೆಳೆದು ಅಪ್ಪಿ ಮುತ್ತಿಡುತ್ತಿದ್ದಾಳೆ. ಅವಳಿಗೆ ಏನೋ ಮಾತನಾಡುತ್ತಿದ್ದಾಳೆ ಮಗುವಿನ ಜೊತೆಗೆ. ನಾಟ್ಯ ಕೂಡ ಅವಳ ಮಾತಿಗೆ ಪ್ರತಿಕ್ರಿಯಿಸುತ್ತಿದ್ದಾಳೆ. ಕಂಗಳನ್ನ ಮಿಟುಕಿಸುವುದನ್ನು ಕೂಡ ಮರೆತಿದ್ದಾನೆ ಆಯುಷ್ ಆಚಾರ್ಯ. ಆನಂದ ಬಾಷ್ಪ ಕಂಗಳ ತುಂಬ. ಎದೆ ಖುಷಿಗೆ ಭಾರವಾಗಿತ್ತು. ಕೈಕಾಲು ಸೋತ ಅನುಭವ. ಸಣ್ಣಗೆ ನಡುಗುತ್ತಿದ್ದಾನೆ ಆಯುಷ್. ತನ್ನ ಗೊಂಬೆಯನ್ನ ಮುದ್ದಾಡುತ್ತಾ ಅವಳನ್ನ ತಿರುಗಿಸುತ್ತಿದ್ದವಳು ಅದ್ಯಾಕೋ ಬಾಲ್ಕನಿಯತ್ತ ನೋಡಿದ್ದಳು ಕುಂಕುಮ. ನೋಡಿದವಳ ಕಣ್ಣಿಗೆ ಬಿದ್ದಿದ್ದ ಅವಳ ದೊರೆ. ಥಟ್ಟನೆ ತಿರುಗಲು ಹೊರಟವಳು ಅವನ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸವಿದೆ ಎನ್ನಿಸಿ ಸೂಕ್ಷ್ಮವಾಗಿ ನೋಡಿದ್ದಳು ಅವನ ತಲೆ. ಬಾಲ್ಕನಿಯ ಕಬ್ಬಿಣದ ಸರಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ತಲೆ ಬಾಗಿಸುತ್ತಿದ್ದ ಆಗಾಗ. ಈ ದೊರೆಗೆ ಆರಾಮ್ ಮಾಡು ಅಂತ ಮಲಗಿಸಿ ಬಂದ್ರೆ ಅದ್ಯಾಕೆ ಎದ್ದು ಬತ್ತಾರೋ ಕಾಣೆ. ಮೊದಲೇ ಸುಸ್ತಾಗವ್ರೆ, ಏನಾದ್ರೂ ಬಿದ್ಗಿದ್ರೆ ಎದೆ